ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 15ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು, ನಮ್ಮೊಂದಿಗಿರುವವನು ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಕೀರ್ತನೆಗಳು 46:7. ಯೆಹೋವನು ನಮ್ಮೊಂದಿಗಿದ್ದಾನೆ. ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ಕರ್ತನು ನಮ್ಮೊಂದಿಗಿದ್ದಾನೆ. ನಾವು ನಮ್ಮ ತಾಯಿಯ ಗರ್ಭ ಧರಿಸುವ ಮೊದಲೇ ನಮ್ಮನ್ನು ಬಲ್ಲವನು ಮತ್ತು ನಮ್ಮನ್ನು ಹೆಸರಿಟ್ಟು ಕರೆದವನು ನಮ್ಮೊಂದಿಗಿದ್ದಾನೆ. ಆತನು ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ ಅಥವಾ ನಮ್ಮನ್ನು ತೊರೆಯುವುದಿಲ್ಲ. ಜಗತ್ತಿನ ಕೊನೆಯವರೆಗೂ ನಮ್ಮೊಂದಿಗಿರುತ್ತಾನೆ ಎಂದು ಭರವಸೆ ನೀಡಿದ್ದಾನೆ. ಸೈನ್ಯಗಳ ಪ್ರಭು ನಮ್ಮ ಯೆಹೋವನ ಪ್ರಬಲ ಹೆಸರುಗಳಲ್ಲಿ ಒಂದಾಗಿದೆ. ಆದ್ದರಿಂದ ನೀವು ಭಯಪಡುವ ಅಗತ್ಯವಿಲ್ಲ. ಕರ್ತನು ನಿಮ್ಮ ಆಶ್ರಯ, ಶಕ್ತಿ ಮತ್ತು ತೊಂದರೆಯಲ್ಲಿ ಪ್ರಸ್ತುತ ಸಹಾಯ. ಹೀಬ್ರೂ ಭಾಷೆಯಲ್ಲಿ ಸೈನ್ಯಗಳ ಪ್ರಭು ಎಂದರೆ ಯೆಹೋವ ಸಬಾತ್ ಎಂದರ್ಥ. ಯೆಹೋವನು ಸರ್ವಾಧಿಕಾರಿ ಎಂಬ ಪದವು ಸತ್ಯವೇದದಂತ್ಯ 250 ಬಾರಿ ಕಂಡುಬರುತ್ತದೆ. ಅವನು ಯೆಹೋವ ಹೀರೇ ಆಗಿದ್ದಾನೆ. ಅವನು ನಿಮಗೆ ಎಲ್ಲವನ್ನೂ ಮಾಡುವನು ಮತ್ತು ಒದಗಿಸುವನು. ಆತನೇ ನಿಮ್ಮ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡುವ ಯೆಹೋವ ರಾಫ. ಆತನೇ ನಿಮ್ಮ ವಿಜಯದ ಪತಾಕೆಯಾಗಿರುವ ಯೆಹೋವ ನಿಸ್ಸಿ. ಆತನೇ ನಿಮ್ಮನ್ನು ಪವಿತ್ರೀಕರಿಸುವ ಯೆಹೋವ ಮೆಕಡಿಶೆಮ್. ಆತನೇ ನಿಮಗೆ ಶಾಂತಿಯನ್ನು ಕೊಡುವ ಯೆಹೋವ ಶಾಲೋಮ್. ಸೈನ್ಯಗಳ ಕರ್ತನು ಹೇಗಿರುತ್ತಾನೆ? ಅವನ ನೋಟ ಹೇಗಿರುತ್ತದೆ? ಸ್ವರ್ಗವು ನನ್ನ ಸಿಂಹಾಸನ ಮತ್ತು ಭೂಮಿಯು ನನ್ನ ಪಾದಪೀಠ. ಮಿಲಿಟರಿ ಸಮವಸ್ತ್ರದಲ್ಲಿ ಹೇಳಿದ ಸರ್ವಶಕ್ತ ದೇವರನ್ನು ಕಲ್ಪಿಸಿಕೊಳ್ಳಿರಿ. ಅವನು ಎಂತಹ ಪರಾಕ್ರಮಿ ಮತ್ತು ಅದ್ಭುತವಾದ ಕಮಾಂಡರ್ ಆಗಿರುವನು ಮತ್ತು ಅಂತಹ ಪರಾಕ್ರಮಿ ಪ್ರಭುವು ನಮ್ಮೊಂದಿಗಿದ್ದಾನೆ. ಸೈನ್ಯಗಳ ಕರ್ತನು ನಮಗೋಸ್ಕರ ಹೋರಾಡುವ ಇಸ್ರೇಲಿನ ಪರಾಕ್ರಮಶಾಲಿ. ಅವನು ಎಂದಿಗೂ ವಿಫಲನಾಗುವುದಿಲ್ಲ ಮತ್ತು ಅವನನ್ನು ಎಂದಿಗೂ ಸೋಲಿಸಲಾಗುವುದಿಲ್ಲ. ಅವನು ವಿಜಯಶಾಲಿಯಾದ ಕ್ರಿಸ್ತನು. ಅವನು ಜಗತ್ತನ್ನು, ಮಾಂಸವನ್ನು ಮತ್ತು ಸೈತಾನನನ್ನು ವಶಪಡಿಸಿಕೊಂಡ ಸರ್ವಶಕ್ತ ದೇವರು ಮತ್ತು ಅವನು ವಿಜಯದ ಪತಾಕೆಯನ್ನು ಎತ್ತುತ್ತಾನೆ. ದೇವರು ಪ್ರೀತಿಯ ಮೂರ್ತಿ ರೂಪ. ಅವನು ನಮ್ಮ ಕಡೆಗೆ ಕರುಣೆಯುಳ್ಳವನು. ಆದರೆ ಸೈತಾನನ ಶಕ್ತಿಗಳು ನಮ್ಮ ವಿರುದ್ಧ ಬಂದಾಗ ಕರ್ತನು ಅದನ್ನು ಸಹಿಸುವುದಿಲ್ಲ. ಪ್ರವಾದಿಯಾದ ಜಕರ್ಯ ಕರ್ತನ ಹೃದಯವನ್ನು ವಿವರಿಸುತ್ತದೆ ಮತ್ತು ಹೇಳುತ್ತಾನೆ, ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿದ್ದಾನೆ. ಆದ ಕಾರಣ ಪ್ರಸಿದ್ಧಿಗಾಗಿ ನನ್ನನ್ನು ಕಳುಹಿಸಿದ ಸೇನಾಧೀಶ್ವರನಾದ ಯೆಹೋವನು ನಿಮ್ಮನ್ನು ಸೂರೆ ಮಾಡಿದ ಜನಾಂಗಗಳ ವಿಷಯವಾಗಿ. ಜಕರ್ಯ 2:8. ಸತ್ಯವೇದವು ಹೇಳುತ್ತದೆ, ಹೀಗಿರಲು ಪಡುವನವರು ಯೆಹೋವನ ನಾಮಕ್ಕೆ ಹೆದರುವರು, ಮೂಢನವರು ಆತನ ಮಹಿಮೆಗೆ ಅಂಜುವರು. ಬಿರುಗಾಳಿಯಿಂದ ಒಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಅವನು ರಭಸದಿಂದ ಬರುವನಷ್ಟೇ. ಯೆಶಾಯ 59:19. ಇಂದು ಅನೇಕ ಮಾಂತ್ರಿಗರು ರಾಕ್ಷಸರನ್ನು ಬಿತ್ತರಿಸಬಹುದು ಮತ್ತು ಅವರ ವಾಮಾಚಾರದಿಂದ ನಿಮಗೆ ಹಾನಿ ಮಾಡಲು ಉದ್ದೇಶಿಸಬಹುದು. ಅತಿಥೇಯರ ಪ್ರಭು ಸುಮ್ಮನಿರುವನೇ? ದೇವರ ಮಕ್ಕಳೇ, ಕರ್ತನು ಖಂಡಿತವಾಗಿಯೂ ಸೈತಾನನ ಎಲ್ಲ ಶಕ್ತಿಗಳನ್ನು ಸೋಲಿಸುತ್ತಾನೆ ಮತ್ತು ನಿಮಗೆ ಜಯವನ್ನು ನೀಡುತ್ತಾನೆ. ನೆನಪಿಡಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಎಫೆಸದವರಿಗೆ 6:12. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.